ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನ್ಯೂ ಲಾಗ್, ಫಸ್ಟ್ ಲಾಗ್ ಇನ್ ಜರ್ಮನಿ. ಇವಾಗ ನಾವು ಏನು ಮಾಡಿದ್ವಿ ಅಂದರೆ, ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಮುರುಗನ್ ದೇವಸ್ಥಾನಕ್ಕೆ ಹೋಗಿದ್ವಿ. ಈಗ ದೇವಸ್ಥಾನ ನಾವು ಬಸ್ ಸ್ಟಾಂಡಿಂದ ಇಲ್ಲೇ ಹತ್ರ ಇರೋದು, 600 ಮೀಟರ್ಸ್ ಇದೆ ಹತ್ರ ಅಂತ ಅಷ್ಟೇ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ನಮ್ಗೆ ಇಲ್ಲಿ ಹತ್ರನೇ, ಯಾಕಂದರೆ 1 ಕಿಲೋಮೀಟ್ರ್ ಎಲ್ಲ ಇಲ್ಲಿ 100 ಮೀಟರ್ಸ್ ಇದ್ದಂಗೆ. ಬ್ಯಾಂಗ್ಳೂರ್ ಥರ ಅಲ್ಲ. ಹೋಗಿದೆ ದೇವಸ್ಥಾನ ಮುಗಿಸ್ಕೊಂಡು ನಿಮ್ಗೆಲ್ಲರಿಗೂ ಒಂದು ಪ್ಲೇಸ್ ತೋರಿಸ್ತೀನಿ. ಎಲ್ಲರೂ ಕಾಯಿರಿ. ಟ್ರೆಪ್ಟೋ ಪಾರ್ಕ್ ಅಂತ ಹೇಗಿದೆ ನೋಡಿ. ನಮ್ಮ ಕಾಲೇಜ್ ಪಕ್ಕನೇ ಇದೆ, ತುಂಬ ಚೆನ್ನಾಗಿದೆ. ನೈಟ್ ಬಂದರೆ ಅಂದರೆ ಒಳ್ಳೊಳ್ಳೆ ಪಾರ್ಟೀಸ್ ನಡೆಯುತ್ತೆ ನೋಡಿ. ಇದೆಲ್ಲ ಪ್ರೈವೇಟ್ ಸ್ಟೇಸ್, ಇದು ಫುಟ್ಪಾತ್, ಇದು ಸೈಕಲ್ ವೇ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾವೀಗ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಟ್ರೆಪ್ಟೋ ಪಾರ್ಕ್ ಕಡೆ ಹೊರಟಿದ್ದೀವಿ. ಇವಾಗ ಅಲ್ಲಿ ಬಸ್ ಚೇಂಜ್ ಮಾಡಬೇಕು. ಅಲ್ಲಿ ಬಸ್ ತೊಗೊಂಡು ಎಸ್ಬಾನ್ಗೆ ಹೋಗಬೇಕು. ಎಸ್ಬಾನ್ ಅಂತಂದರೆ ಟ್ರೈನು. ಅಲ್ಲಿ ತೊಗೊಂಡು ಕಾಲೇಜ್ ಹತ್ರ ಹೋಗಿ ಅಲ್ಲಿಂದ ಸ್ವಲ್ಪ ವಾಕ್ ಇದೆ. ಅಲ್ಲಿಂದ ಹೋಗಿ ಟ್ರೆಪ್ಟೋ ಪಾರ್ಕಲ್ಲಿ ಏನೇನಿದೆ ಎಲ್ಲ ತೋರಿಸ್ತೀನಿ ನಿಮಗೆ. ಎಕ್ಸ್ಪ್ಲೋರ್ ಮಾಡೋಣ ಜರ್ಮನಿನ. ಬಸ್ ಸ್ಟೇಷನಿಂದ ಇಳಿದು ಇಲ್ಲಿ ಎಸ್ಬಾನ್ ಅಂತ ಒಂದು ಟ್ರೈನ್ ತೊಗೊಬೇಕು. ಇದು ಟ್ರೈನ್ ಸ್ಟೇಷನ್. ಮೀಟರ್ ಬೇಕು, ಮೀಟರ್ ಎಸ್ಬಾನ್ ಇಂದ ನಾವು ಟ್ರೈನಿಂದ ಇಳಿದು ಬಂದಿದ್ದೀವಿ. ಟ್ರೆಪ್ಟೋ ಪಾರ್ಕ್ ಕಡೆ ಹೊರಟಿದ್ದೀವಿ. ಇದು ಎಂಟ್ರೆನ್ಸ್ ಆಫ್ ಟ್ರೆಪ್ಟೋ ಪಾರ್ಕ್. ಹೋಗ್ತಾ ಇದ್ದೀವಿ ಇನ್ನು ನೋಡಿ. ಟ್ರೆಪ್ಟೋ ಪಾರ್ಕ್ ಅಲ್ಲಿ ಫುಲ್ಲು ನೇಚರ್, ಎಲ್ಲ ಟ್ರೀಸ್, ಬರ್ಡ್ಸ್, ಎಲ್ಲ ಚಿಲ್ಲಿಂಗ್ ಪ್ಲೇಸಸ್, ಎಲ್ಲ ಬೋಟ್ಸ್, ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೋಟ್ಸ್ ಇದೆ. ರೈಡ್ ತೊಗೊಬೋದು ಬೋಟ್ಸಲ್ಲಿ. ನೋಡ ನೀವು ಮಕ್ಕ ಫೋಟೋ ತಗೊಂಡಿದ್ರೆ ಏಲಿಯನ್ ಜೊತೆ ಕಂಪೇರ್ ಮಾಡ್ಬೋದಿತ್ತಾ? ಇಲ್ಲಿ ಜರ್ಮನಿಲಿ ರೂಲ್ಸ್ ಏನಂದರೆ, ನಾವೆಲ್ಲ ಪಾತಲ್ಲಿ ರೈಟ್ ಸೈಡ್ ಹೋಗ್ಬೇಕು, ಅವ್ರು ಲೆಫ್ಟ್ ಸೈಡ್ ಬರ್ತಾರೆ. ಅಕಸ್ಮಾತ್ ಏನಾರ ಅವ್ರ ಬೇಲ್ ನಾವು ಹೋದ್ರೆ ಚೆನ್ನಾಗಿ ಬೈತಾರೆ. ಏನೂ ಅರ್ಥ ಆಗಲ್ಲ, ಚೆನ್ನಾಗಿ ಬೈಸ್ಕೊಬೇಕಷ್ಟೆ. ಮತ್ತು ಬಸ್ಸಲ್ಲೂ ಅಷ್ಟೇ, ಅವ್ರು ಇಳಿಯೋ ತನಕ ಕಾದಿ ಆಮೇಲೆ ಹತ್ಬೇಕು. ಅಕಸ್ಮಾತ್ ಏನಾರ ಹತ್ತಿದ್ರೆ ನಾವೇ ಬಾಯಿಗೆ ಬಂದಂಗೆ ಬೈಸ್ಕೊಂಡು ಪೊಲೀಸರು ಬಂದು ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಹೋಗ್ತಾರೆ. KSRTC ಹತ್ತಂಗೆ ಹೋದ್ರೆ ಪಕ್ಕ ಮಂಚಿಸ್ಕೊಳ್ಳೋದೆ. ಟ್ರೆಪ್ಟೋ ಪಾರ್ಕ್ಗೆ ಈಗ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿ ಕಡಿಮೆ ಬೋಟ್ಸ್ ಇದೆ, ನೋಡಿ ಒಂದ್ಸರಿ ನೋಡ್ಕೊಂಬನ್ನಿ. ಹಲೋ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಹಾಫ್ ಆಫ್ ದಿ ಟ್ರೆಪ್ಟೋ ಪಾರ್ಕ್ ಕವರ್ ಮಾಡಿದ್ದೀವಿ. ಎಲ್ಲ ಇವಾಗ ಒಂದು ಬ್ರಿಡ್ಜ್ ಇದೆ ಇಲ್ಲಿ. ಅಲ್ಲಿ ಟ್ರೆಪ್ಟೋ ಪಾರ್ಕ್ ಫುಲ್ ಆಫ್ ವಾಟರ್. ಅದು ಅಲ್ಲಿ ತುಂಬ ಚೆನ್ನಾಗಿರೋ ಬೋಟ್ಸ್ ಎಲ್ಲ ಇದೆ. ನಮ್ಮ ಇಂಡಿಯಾಗೆ ಗಂಗಾ ಹೆಂಗೋ ಇಲ್ಲಿ ಜರ್ಮನಿಗೆ ಬರ್ಲಿನ್ಗೆ ಆ್ಯಕ್ಚುಲಿ
ಆ ಥರ ಇದು ಹೆಸರು ನಮಗೂ ಗೊತ್ತಿಲ್ಲ, ಸರ್ಚ್ ಮಾಡ್ಬಿಟ್ಟು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀವಿ. ಇಲ್ಲಿ ಈಗ ಒಂದು ಬ್ರಿಡ್ಜ್ ಇದೆ, ಬ್ರಿಡ್ಜಿಂದ ಒಂದು ತುಂಬ ಚೆನ್ನಾಗಿರೋ ವ್ಯೂ ಇದೆ. ಆ ಕಡೆ ಒಂದು ಬ್ರಿಡ್ಜಿಂದ ಆ ಕಡೆ ಹೋದ್ರೆ ಒಂದು ಐಲ್ಯಾಂಡ್ ಥರ, ಆ ಐಲ್ಯಾಂಡ್ ಹೆಸರು ಏನಂತ ಗೊತ್ತಿಲ್ಲ, ನೋಡೋಣ. ಎಲ್ಲಿ ಇದೆ, ಅಲ್ಲಿ ಜರ್ಮನಲ್ಲಿದೆ, ನಮಗೂ ಕೂಡ ಗೊತ್ತಿಲ್ಲ. ಇದು ಬ್ರಿಡ್ಜ್ಗೆ ಪಾತ್ವೇ. ಇಲ್ಲಿ ಮನೆಗಳೆಲ್ಲ ಒಂಥರ ಲೈಕ್ ಈಗ ಸೀರೀಸಲ್ಲಿ ಬರುತ್ತಲ್ಲ, ನಾರ್ಮಲ್ ಬುಕ್ಸಲ್ಲಿ ಕಾರ್ಟೂನ್ ಮನೆಗಳ ಥರ ಇರುತ್ತೆ ನೋಡಿ. ಇದು ಬ್ರಿಡ್ಜ್ದು ಒಂಥರ ಆರ್ಚ್ ಥರ ಹೆಂಗಿದೆ ನೋಡಿ. ಸೊ ಫೈನಲಿ ವಿ ರೀಚ್ಡ್, ಬ್ರಿಡ್ಜ್ ಹತ್ರ ಬಂದ್ವಿ, ಮೇಲೆ ಬಂದ್ವಿ ಫೈನಲಿ. ಇದು ಬ್ರಿಡ್ಜ್ ಎಂಟ್ರೆನ್ಸು. ಇಲ್ಲಿ ಜರ್ಮನ್ಸ್ದೆಲ್ಲ ಒಂದು ಹ್ಯಾಬಿಟ್ ಥರ ಇದು, ಏನಾದ ಹೊಸ ಬಿಲ್ಡಿಂಗ್ ಹೊಸ ಪೇಂಟಿಂಗ್ ಏನೇ ಕಾಣಿಸಿದ್ರು ಅದೆಲ್ಲ ಹಿಂಗೆ ಸುಮ್ಮನೆ ಎಲ್ಲ ಬಿಲ್ಡಿಂಗ್ ಮೇಲೆ ಬರೆದು ಹೋಗ್ತಾರೆ. ಬ್ರಿಡ್ಜ್ ಮೇಲೆ ಇದ್ದೀವಿ, ಎಲ್ಲ ಬೋಟಲ್ಲಿ ಫಾರಿನರ್ಸ್ ಎಲ್ಲ ಜಾಸ್ತಿ ಬಂದು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಈ ಕಡೆ ಬ್ರಿಡ್ಜಿಂದ ಈ ಕಡೆ ಬಂದು ಲ್ಯಾಂಡ್ ಆದರೆ ಇದೊಂದು ಸ್ಮಾಲ್ ಐಲ್ಯಾಂಡ್ ಅಂತ ಕರೀತಾರೆ. ವಾಟರ್ ಮಧ್ಯದಲ್ಲಿದೆ ಇದು. ಅದೆಲ್ಲ ಹೋಟೆಲ್ಸ್, ಎಲ್ಲ ಶಿಪ್ ಹೋಟೆಲ್ಸ್, ಮೂವಿಂಗ್ ಶಿಪ್ ಹೋಟೆಲ್ಸ್ ಇದು. ನಾನು ಜರ್ಮನಿಗೆ ಬಂದಾಗಿಂದ ಇವತ್ತೇ ಫಸ್ಟ್ ಡೇ ನಾನು ಸನ್ ಬಂದಿರೋದು ನೋಡಿರೋದು. ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಫಸ್ಟ್ ಡೇ. ಸೊ ಬ್ರಿಡ್ಜಿಂದ ಈ ಕಡೆ ಬಂದು ಇಲ್ಲೊಂದು ಐಲ್ಯಾಂಡ್ ಅಂತ ಕರೀತಾರೆ, ಅಲ್ಲಿ ಬಂದಿದ್ದೀವಿ. ವೆರಿ ಹೋಟೆಲ್ಸ್ ಎಲ್ಲ, ಕೆಫೆಟೇರಿಯಾ ಇವೆಲ್ಲ ಲಾಕ್ ಮಾಡಿದ್ದಾರೆ, ಇಲ್ಲಾಂದರೆ ಬೋಟ್ಸ್ನೆಲ್ಲ ಕೊಡೋರು. ನೋಡಿ ಎಲ್ಲ ಕೆಫೆಟೇರಿಯಾ, ಚಿಲ್ಲಿಂಗ್, ಎಲ್ಲ ಫಾರಿನರ್ಸ್ ಬರ್ತಾರೆ. ಆಮೇಲೆ ಟೆಂಟ್ಸ್ ಥರ ಒಳಗಡೆ ಸ್ಯಾಂಡ್ ಆಗಿ. ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಬೇಕೀಗ ವಾಪಸ್ಸು. ಫೈನಲಿ ಈಗ ಟ್ರಿಪ್ ಟಾಪ್ ಹಾಕಿ ಮುಗೀತು. ನೆಕ್ಸ್ಟ್ ಯಸ್ಬಾನ್ ತೊಗೊಂಡು ಬಸ್ ತೊಗೊಂಡು ಒಂದು ಮಾಲ್ ಕರ್ಕೊಂಡು ಹೋಗ್ತೀನಿ. ಯಾವ ಮಾಲ್ ಅಂತ, ಮಾಲ್ ಹೆಸರು ಯಾನ್ಸಲೀಸಾ ಅಂತ ಮಾಲು, ಬರ್ಲಿನಲ್ಲೇ ಬಿಗ್ಗೆಸ್ಟ್ ಮಾಲು. ಮಾಲಲ್ಲಿ ಒಂದು ಸ್ಟೋರ್ಗೆ ಹೋಗ್ಬೇಕು ನಾವು, ಕಾಫ್ಲ್ಯಾಂಡ್ ಅಂತ. ಅಲ್ಲಿ ಏನೇನಿದೆ ಇಂಡಿಯನ್ ಐಟಮ್ಸು ಬೇಕಿದ್ರೆ ಸಿಗುತ್ತೆ, ಎಲ್ಲ ಸ್ಪೈಸಸ್ ಸಿಗುತ್ತೆ, ಎಲ್ಲ ಅಫೋರ್ಡಬಲ್ ಪ್ರೈಸಾಗಿ ಸಿಗುತ್ತೆ. ನೋಡ್ಬೇಕು ಸೊ ಏನೇನಿದೆ ಎಲ್ಲ ತೋರಿಸ್ತೀನಿ. ಸೊ ಬಿ ವೇಟಿಂಗ್. ಸೊ ಇಲ್ಲಿ ನಾವು ಕಾಫ್ಲ್ಯಾಂಡ್ಗೆ ಹೋಗ್ಬೇಕಂದ್ರೆ ಯುಬಾನ್ ಅಂತ ತೊಗೊಬೇಕು. ನಾವು ಅಲ್ಲಿ ತನಕ ಇಷ್ಟೋ ತನಕ ಓಡಾಡಿದ್ದು ಎಸ್ಬಾನು. ಯುಬಾನ್ ಅಂದರೆ ಇದು ಅಂಡರ್ಗ್ರೌಂಡು ಬಂದಿದೆ, ಆಲ್ರೆಡಿ ಬಂದಿದೆ. ಹೋಗೋಣ ಯುಬಾನ್. ಯುಬಾನಿಂದ ಈಚೆ ಬಂದ್ವಿ, ಇವಾಗ ಕಾಫ್ಲ್ಯಾಂಡ್ಗೆ ವೇ ಇದು. ಸೊ ಗಿಟಾರ್ ಆರ್ಟಿಸ್ಟ್. ಸೊ ಯುಬಾನ್ ಎಲಿವೇಟರ್ ತೊಗೊಂಡು ಮೇಲೆ ಹೋದರೆ ಯುಬಾನು. ಸೊ ಫೈನಲಿ ಮಾಲ್ ಒಳಗಡೆಯಿಂದ ಎಂಟ್ರೆನ್ಸ್ ಯುಬಾನ್ಗೆ. ಸೊ ಇದು ಮಾಲ್ ಎಂಟ್ರೆನ್ಸ್. ಸೊ ಇಲ್ಲೆಲ್ಲ ಯಾವುದು ಚೀಪ್ ಯಾವುದು ಇಲ್ಲ, ಎಲ್ಲ ಎಕ್ಸ್ಪೆನ್ಸಿವ್. ಇಲ್ಲಿ ಅವ್ರ ಸ್ಟೈಲ್ ಆಫ್ ಪಿಜ್ಜಾ ಮೇಕಿಂಗ್ ಇದು ಬಾರ್ಬರ್ ಶಾಪ್. ಇಲ್ಲಿ ನಾವು ಕಟಿಂಗ್ ಮಾಡಿಸ್ಬೇಕಂದ್ರೆ ತುಂಬ ಕೊಡಬೇಕು. ಮಿನಿಮಮ್ ಅಂದ್ರೂ ಏನಾರಲ್ಲಿ ಒಂದು 4K ಇದೆ. ಇದು ಸಬ್ವೆ ನಾರ್ಮಲ್ ಎಲ್ಲ ಕಡೆ ಇರುತ್ತೆ, ನೋಡಿರ್ತೀರಾ. ನಾರ್ಮಲಿ ಮಾಲ್ ತುಂಬ ಚೆನ್ನಾಗಿದೆ. ಇದು ಮಾಲ್ದು ಒಂದ್ಸಲಿ ರೂಟ್ ಮ್ಯಾಪ್ ತೋರಿಸ್ಕೊಡ್ತೀನಿ. ಎಚ್ ಬಿನ್ ನಾಕ್ಡ್ ಅಂದರೆ
ಇದೊಂದು ಮಾಲ್ ಒಂದು ರೂಟ್ ಮ್ಯಾಪ್ ಥರ. ಇಲ್ಲೆಲ್ಲಾರು ಹೋಗ್ಬೇಕಂದ್ರೆ ರೂಟ್ ಗೊತ್ತಾಗಿಲ್ಲ ಅಂದರೆ ನಾವಿಲ್ಲಿ ಸ್ಪೋರ್ಟ್ಸ್, ವೊಡಾಫೋನ್, H&M, ಪ್ರೈಮಾರ್ಕ್, ಪ್ರೈಮಾರ್ಕ್ ಅನ್ನೋದು ಎಲ್ಲ ಇದೆ ಇಲ್ಲ. ಪ್ರೈಮಾರ್ಕ್ ಅನ್ನೋದು ಬಂದ್ಬಿಟ್ಟು PVR ಥರ. ಫೋಟೋ ಸೊ ಕಮ್ ಲೆಟ್ಸ್ ಗೋ. ದ ಟಾಪ್ ವ್ಯೂ ಆಫ್ ದ ಮಾಲ್. ಟಾಪ್ ವ್ಯೂ ತೋರಿಸ್ತೀನಿ, ಮೇಲೆ ಹೋಗ್ತೀನಿ. ಇಲ್ಲಿ KFC ಎಲ್ಲ ಇದೆ. ನೋಡಿ ಇದು ಟಾಪ್ ವ್ಯೂ. ಅಲ್ಲಿ ಹೋದ್ರೆ PVR. ಇದು ಇಂಡಿಯನ್ ಫುಡ್ ಇದೆ ನೋಡಿ. ಸೊ ದಿಸ್ ಇಸ್ ನಿಮಗೆ ಇಂಡಿಯನ್ ಫುಡ್ ಕ್ರೇವ್ ಆದರೆ ಇಲ್ಲಿ ಒಂದು ಇಂಡಿಯನ್ ಫುಡ್ ತೊಗೋಬೋದು. ಅದು KFC. ಅದು ಬಿಟ್ಟರೆ ಇನ್ನೆಲ್ಲ ಜರ್ಮನ್ ಫುಡ್ಸೇ ಇರೋದು. ಇದೆ PVR, UCI ಲ್ಯಾಕ್ಸ್ ಅಂದರೆ PVR. ಸೊ ನೋಡಿ ಬೇಸಿಕಲಿ PVR ಹೆಂಗಿದೆ. ಡೈನಿಂಗ್ ಏರಿಯಾ. ಸೊ ಅವಾಗಲೇ ಹೇಳಿದಂಗೆ ಕಾಫ್ಲ್ಯಾಂಡ್ ಇದೆ ಅಂತ ಮಾಲಲ್ಲಿ ಹೇಳಿದ್ವಲ್ಲ. ಸೊ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಕಾಫ್ಲ್ಯಾಂಡ್. ಎಲ್ಲ ಎಷ್ಟಿದೆ ರೇಟು ಹೆಂಗಿದೆ ಅಂತೆಲ್ಲ ಹೇಳ್ತದೆ. ಸೊ ದಿಸ್ ಇಸ್ ಕಾಫ್ಲ್ಯಾಂಡ್ ಬೋರ್ಡ್. ಕೆಳಗಡೆ ಹೋಗಿ ಅಲ್ಲಿ ಲೆಫ್ಟ್ ಎಂಟ್ರೆನ್ಸ್ ಆಫ್ ದಿ ಕಾಫ್ಲ್ಯಾಂಡ್. ಸೊ ಇಲ್ಲಿಂದ ಕಾಫ್ಲ್ಯಾಂಡ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಆಫರ್ಸ್ ಏನೇನಿದೆ ಎಲ್ಲ ಹಾಕಿರ್ತಾರೆ. ಸೊ ದಿಸ್ ಇಸ್ ಫ್ರೂಟ್ ಸೆಕ್ಷನ್. ಸೊ ಬಾಳೆಹಣ್ಣು kg 80 ರೂಪಾಯಿ ಇದೆ. ನೆಕ್ಸ್ಟ್ ಬ್ರೋ, ಅದು 80 ರೂಪಾಯಿದು. ಇದು ಬೇರೆ ಬಾಳೆಹಣ್ಣು. ಇದು 190. ವಾಟರ್ಮಿಲನ್ 200 ರೂಪಾಯಿ. ಇದು ಚಿಕ್ಕ ಬೇಬಿ ವಾಟರ್ಮಿಲನ್. ಆ್ಯಪಲ್ 400 ರೂಪೀಸ್ kg. ಮತ್ತು ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಇಲ್ಲಿ 17 ಅಂದರೆ ನಮ್ಮ INRಗೆ ಬಂದುಬಿಟ್ಟು ಹತ್ತತ್ರ 1700 ಅಂತ. ಅದು ಕಡಲೆಕಾಯಿ ಬೀಜ ನೋಡಿ ಹೆಂಗಿದೆ. ವಿದೇಶಿಯ ಕಡಲೆಕಾಯಿ 1000 ರೂಪೀಸ್ kg. ವಿದೇಶಿಯ ಕಡಲೆಕಾಯಿ. ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗೋ ಥರ ಇಂಡಿಯಾದಲ್ಲಿ ಸಿಗೋ ಥರ ಸೊಪ್ಪು ಎಲ್ಲ ಏನೂ ಸಿಗೋಲ್ಲ. ಇವ್ರದ್ದೆಲ್ಲ ಡಿಫ್ರೆನ್ಸು. ಏನದು? ನಿಂಬೆಹಣ್ಣು ನೋಡಿ ನಿಂಬೆಹಣ್ಣು ಎಷ್ಟು ದಪ್ಪ ಇದೆ. XXL ನಿಂಬೆಹಣ್ಣು ಅಂತ ಇದು. ಎಷ್ಟದು? ನಿಂಬೆಹಣ್ಣು 170. ಸೊ ನೆಕ್ಸ್ಟ್ ಕುಕುಂಬರ್. ನಂತರ ಇಲ್ಲ, ಇದು ಸೌತೆಕಾಯಿ ಒಂದು 100 ರೂಪಾಯಿ ಕುಕುಂಬರ್ ಇದು. ನೆಕ್ಸ್ಟ್ ಬಂದು ಇಲ್ಲಿ ಸೊಪ್ಪು ಇದೆ, ಬಟ್ ಇದು ಯಾವ ಸೊಪ್ಪು ಗೊತ್ತಿಲ್ಲ. ಎಲ್ಲ ಸೊಪ್ಪು ಇದು ಬರೀ ಸ್ಪಿನಾಚ್. ಓಕೆ, ಸ್ಪಿನಾಚ್ ಇದು ಬಂದ್ಬಿಟ್ಟು 200 ರೂಪಾಯಿ ಬರೀ ಇಷ್ಟು. ಇದು ಮಶ್ರೂಮು. ಮಶ್ರೂಮ್ ತಿಂತೀಯ? ಇದೆಲ್ಲ ಗ್ರೋ ಮಾಡೋಕೆ ಇಕ್ಕಿರೋದು. ಇಲ್ಲ ಗ್ರೋ ಅಲ್ಲ, ಕೊತ್ತಂಬರಿ. ಕೊತ್ತಂಬರಿ ಬರೀ 200 ರೂಪೀಸ್. ಓನ್ಲಿ 200 ಇಲ್ಲಿ. ಫ್ರೂಟ್ ಸೆಕ್ಷನ್ಸ್ ಇನ್ನೂ ಇದೆ ಅಲ್ಲಿ. ಮತ್ತು ಏನದು ಪಂಪ್ಕಿನ್. ದೆನ್ ಇದು ಕ್ಯಾರೆಟ್ ಬಂದುಬಿಟ್ಟು 200 ರೂಪಾಯಿ. ಇಷ್ಟಕ್ಕೆ 200 ರೂಪಾಯಿ. ಹೌದಾ, ಜಾಸ್ತಿ ಇದೆ ಅಲ್ಲ, ಕಡಿಮೆ ಆಗ್ಬಿಟ್ಟಿದೆ ಇವತ್ತು. ಇದು ಬೀಟ್ರೋಟ್ ಇಂಡಿಯಾದಲ್ಲಿ ಸಿಗೋ ಥರ ಸಿಗೋಲ್ಲ. ಇದೇ ಇವ್ರದೇ ಬೀಟ್ರೋಟ್ ಇದು. ನಮ್ದು ಇಂಡಿಯಾ ಸಿಗೋ ಥರ ಬಿಟ್ಬಿಟ್ಟೆ ಕಟ್ ಮಾಡಿ ಇಟ್ಟಿರ್ತಾರೆ ಅಷ್ಟೇ. ಓಕೆ, ಇದು ಶುಂಠಿ. ಟೂಲಿಪ್ಸ್ ಇದು ಫೇಮಸ್ ಇಲ್ಲಿ. ಈ ಥರ ಪ್ಲ್ಯಾಂಟ್ಸ್ ಫೇಮಸ್ ನೋಡಿ. ಬೇಬಿ ಟೊಮ್ಯಾಟೋದಲ್ಲಿ 3 ಟೈಪ್ಸ್ ಆಫ್ ಟೊಮ್ಯಾಟೋಸ್ ಇದೆ. ಇದು ಬೇಬಿ ಟೊಮ್ಯಾಟೊ, ಇದು ಮಿನಿ ಬೇಬಿ ಟೊಮ್ಯಾಟೊ, ಇದು ಸ್ವಲ್ಪ ದೊಡ್ಡದು, ಅದಕ್ಕಿಂತ ದೊಡ್ಡದು ಕ್ಯಾಪ್ಸಿಕಮ್ಸ್. ಇಷ್ಟೇ ಸಿಗೋದಿಲ್ಲಲ್ಲ. ಸೊ ಇದು ಇವ್ರ ಟೈಪ್ ಆಫ್ ಬೇಕ್ರಿ. ಇದು ಅವೇ ತೊಗೊಳ್ಳೋದು ಎಲ್ಲ. ಇವ್ರ ಟೈಪ್ ಆಫ್ ಬೇಕ್ರೀಸ್ ಎಲ್ಲ ನೋಡೋಕ್ಕೆ ಹಂಗಿದೆ, ಯಾವುದು ಚೆನ್ನಾಗಿರಲ್ಲ. ಇಲ್ಲಿ ಬ್ರೆಡ್ ಫೇಮಸ್ ಆಗಿರೋದ್ರಿಂದ ಎಲ್ಲ ಡಿಫ್ರೆಂಟ್ ವೆರೈಟಿ ಆಫ್ ಬ್ರೆಡ್ಸ್ ಮಾಡಿರ್ತಾರೆ. ಡೋನಟ್ಸ್ ನೋಡಿ. ಇದು ಬಂದುಬಿಟ್ಟು 49 cents ಆ್ಯಂಡ್ 49 cents. ಇಟ್ಸ್ ಬೇಸಿಕಲಿ 50 ರೂಪೀಸ್, 60 ಎಲ್ಲ 100 ರೂಪೀಸ್ ಇದೆ. ಆ ಟೈಪ್ ಆಫ್ ಬ್ರೆಡ್ಸ್ ಇದು. ಸೊ ಲಿಟ್ರಲಿ ಇದು ಕೈಂಡ್ ಆಫ್ ಬೇಕ್ರಿ ಅಷ್ಟೇ. ಇದೆಲ್ಲ ಚಾಕ್ಲೇಟ್ ಸೆಕ್ಷನ್ಸ್. ಓಟ್ಸ್, ಚಾಕ್ಲೇಟ್ಸ್, ಪ್ರೋಟೀನ್ ಬಾರ್ಸ್, ಎವ್ರಿಥಿಂಗ್. ಇದು ಜಾಮ್, ಆಲ್ ಪ್ರಿಸರ್ವೇಟಿವ್ಸ್ ನೋಡಿ. ಇದು ಡಿಫ್ರೆಂಟ್ ಫ್ಲೇವರ್ಡ್ ಆಫ್ ಜಾಮ್.
300 rupees, 340 rupees something. ಇವುದೇ ಬ್ರ್ಯಾಂಡ್ ಆಫ್ ಜಾಮೂನ್. ಚೆನ್ನ ಸೊ ಚೆನ್ನ ಇದು ಅವರೇ ಪ್ರಿಸರ್ವ್ ಮಾಡಿಕೊತಾರೆ. ಎಷ್ಟದು 85 cents, 80 rupees. ಬಟಾಣಿ ಬಟಾಣಿನೂ ಅವರೇ 250 ರೂಪಾಯಿ 250 ರೂಪಾಯಿ ಬಟಾಣಿ. ಮತ್ತು ರಾಜ್ಮಾ, ಎಲ್ಲ ಕಾಳುಗಳು ಇಲ್ಲ. ಆಮೇಲೆ ಬೀನ್ಸ್ ಇದು ಬೀನ್ಸ್ ಇಷ್ಟಕ್ಕೆ 140 ರೂಪಾಯಿ ಇದು ಬೀನ್ಸು. ಏನೋ ಕಟ್ ಮಾಡಿ ಇಟ್ಟಿರ್ತಾರೆ. ಸೊ ಇಲ್ಲಿ ಇವ್ರದ್ದು ಜಾಸ್ತಿ ಬೀಫು ಪೋಕು ಜಾಸ್ತಿ. ಇದೆಲ್ಲ ಪೋರ್ಕ್ ಆ್ಯಂಡ್ ಬೀಫ್ ಚಿಕನ್ ಇದೆ ಇಲ್ಲಿ. ಇದು ಪೋರ್ಕ್, ಅದು ಪೋರ್ಕ್ ಎಲ್ಲ ಮಿಕ್ಸ್ಡ್ ಒನ್ ಇದು. ಸೊ ಇಲ್ಲಿ ನೋಡಿ ಟರ್ಕಿ, ಪೋರ್ಕ್, ರ್ಯಾಬಿಟ್ ಎಲ್ಲ ಸಿಗುತ್ತೆ. ಅಲ್ಲಿ ಚಿಕನ್ ಬಂದ್ಬಿಟ್ಟು kg 700 rupees. This is hot dog. It is made up of pork. ಇಲ್ಲಿ ಲೈವ್ ಕೌಂಟರ್ ಇದು, ಕಟ್ ಮಾಡಿ ಕೊಡ್ತಾರೆ ಎಲ್ಲ. ದಿಸ್ ಇಸ್ ಫುಲ್ಲಿ ಪೋರ್ಕ್, ಕೈಮಾ ಪೋರ್ಕ್, ಮಿಕ್ಸ್ಡ್ ಒನ್, ಹಾಟ್ ಡಾಗ್, ಚಿಕನ್, ಏನೇನು ಇದೆ ಏನಂತ ಗೊತ್ತಿಲ್ಲ ಅದು. ಬೇಸಿಕಲಿ ಇದು ಚಾಕ್ಲೇಟ್ ಸೆಷನ್ಸ್. ಇಲ್ಲಿದೆ ನೋಡಿ ಮೆಂಟೋಸ್ ಥರ. ಎಷ್ಟಿದೆ ಮೆಂಟೋಸು? 1.50 ರೂಪಾಯಿ ಇದೆ ಮೆಂಟೋಸು. ಒಂದು ಪ್ಯಾಕೆಟಿಗೆ ಒಂದು 150 ಸಿಗಲ್ಲ, ರೂಪಾಯಿ. ನಮ್ಮ 1 ರೂಪಾಯಿ ಸಿಗಲ್ಲ ಇದು. 24 ಪ್ಯಾಕೆಟ್ ಇದು. ನೆಕ್ಸ್ಟ್ ಇವೆಲ್ಲ ಇವ್ರದ್ದು ಫ್ಲೇವರ್ ಟಾಫಿಗಳು ಇವೆಲ್ಲ. ಇದನ್ನು 140, 150 ಇದೆ. ಇದೆಲ್ಲ ಸೇಮ್ ಇದೆ. ಚಿಂಗಮ್ಸ್ ನಮ್ಮ ಥರ 1 ರೂಪಾಯಿ 160 ರೂಪಾಯಿ. ಅದು ಇದು 160 ರೂಪಾಯಿ. ಟಿಕ್ ಟ್ಯಾಕ್ ಇಲ್ಲಿದೆ, ಬೇರೆ ಪ್ಯಾಕಿಂಗ್ ಇರೋದು 400 ರೂಪಾಯಿ. 400 ರೂಪಾಯಿ, ಬಟ್ ಸೇಮ್ ಫ್ಲೇವರ್ ಅಷ್ಟೇ. ಇದು ಕಿಂಡರ್ Kinder Joy ಜಾಯ್. section ಇದೆ. ಇದು ಲೈಕ್ ಇಂಡಿಯಾದಲ್ಲಿ ಸಿಗೋ ಕಿಂಡರ್ ಜಾಯ್ ಥರ ಅಲ್ಲ, ಇದು ಫುಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕಿಂಡರ್. ಇಲ್ಲಿ ಚಾಕ್ಲೇಟ್ ಒಳಗಡೆನೇ ಬಟ್ಟೆ ಇದೆ, ಸುಮ್ಮನೆ ಪ್ಲಾಸ್ಟಿಕ್ ಕವರ್ ಅಷ್ಟೇ. ಚಾಕ್ಲೇಟ್ ಒಳಗಡೆನೇ ಇದೆ. ಯಾರು ನೋಡಿದ್ರೆ ಸಾಕು. ಆಮೇಲೆ ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಆಫ್ ಚಾಕ್ಲೇಟ್ಸ್ ಇದೆ. ತುಂಬ ಟೇಸ್ಟಿಯಸ್ಟ್ ಚಾಕ್ಲೇಟ್ಸ್ ಇದೆ. ಇದು ಬಂದ್ಬಿಟ್ಟು ಆಲ್ಕೋಹಾಲ್ ಚಾಕ್ಲೇಟ್ ಒಳಗಡೆ ಆಲ್ಕೋಹಾಲ್ ಫಿಲ್ಲಿಂಗ್ಸ್ ಇರುತ್ತೆ ಇದೆಲ್ಲ. ಅದು ಬಂದ್ಬಿಟ್ಟು 1375. 1375 ಇದೆ ಅದು. ಆ ಥರ ಇದೆಲ್ಲ ಒಳ್ಳೊಳ್ಳೆ ಆಲ್ಕೋಹಾಲಿಕ್ ಚಾಕ್ಲೇಟ್ಸ್. ಚೀಸಿ ಚಾಕ್ಲೇಟ್ ಇದು ಇವೆಲ್ಲ 2 euros ಅದು. ಆಮೇಲೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟ್ಸ್. 1400 ಅದು. ಇಂಡಿಯಾಗೆ ತೊಗೊಂಡೋಗ್ಬೇಕಾದ್ರೆ ತೊಗೊಂಡೋಗ್ಬೋದು. ಇಂಡಿಯಾ ಗಿಫ್ಟ್ ಬಾಕ್ಸ್ ಇವೆಲ್ಲ ಪ್ಯಾಕ್ ಸಿಗುತ್ತೆ. ಇದೆಲ್ಲ ನಾರ್ಮಲ್ ಹ್ಯಾಸಲ್ನಟ್ನ ಚಾಕ್ಲೇಟ್ ಕೋಟಿಂಗ್ ಕೊಟ್ಟಿರ್ತಾರೆ ಅಷ್ಟೇ ಇದು. ಸೊ ಇಷ್ಟೇ ಚಾಕ್ಲೇಟ್ ಸೆಷನ್ಸ್. ನೆಕ್ಸ್ಟ್ ಸೆಷನ್ಗೆ ಹೋಗೋಣ ಬನ್ನಿ. ಇದು ಸ್ಪೈಸು, ಇದು ಸ್ಪೈಸಸ್ಸು ಎಲ್ಲ ಇದೆ ನೋಡಿ ಇಲ್ಲಿ. ಇಲ್ಲ ಇಲ್ಲ ಏನಿದೆ. ಪೆಪ್ಪರ್ ಇದು 200 ರೂಪಾಯಿ. ಪೆಪ್ಪರ್ ಇದು ಪೌಡ್ರ್ ಮಾಡಿ ಇಟ್ಟಿರ್ತಾರೆ ಇದರೊಳಗಡೆ. 200 ರೂಪಾಯಿ ಇದು. ತೋರ್ಸೋದು. ಇದೇನೇನು ಸ್ಪೈಸಸ್ ಗೊತ್ತಿಲ್ಲ, ಎಲ್ಲ ಇವ್ರದ್ದೇ ಒಂದು ಡಿಫ್ರೆಂಟ್ ಸ್ಪೈಸಸ್ ಇದೆ. ಸ್ಪೈಸಸ್ ಇವೆಲ್ಲ. ಆಮೇಲೆ ಇಲ್ಲಿ ಕಾಳು ಮೆಣಸು ಇದ್ರ ಮೇಲ್ಗಡೆ ಕ್ಯಾಪ್ ತೆಗೆದ್ರೆ ಇದು ನಿಂಗೆ ತಿರುಗಿಸಿದ್ರೆ ಪೌಡ್ರ್ ಆಗಿ ಹಂಗೆ ಬೀಳುತ್ತೆ. ಇದು ಪ್ರೈಸ್ ಬಂದು 500 ರೂಪಾಯಿ ಇಷ್ಟಕ್ಕೆ. ತುಂಬ ಕಾಸ್ಟ್ಲಿ. ಇದು ಕೊರಿಯನ್ ಪೌಡರು 300 ರೂಪಾಯಿ. ಚಿಲ್ಲಿ ಫ್ಲೇಕ್ಸ್ 300 rupees. ಮತ್ತು ಚಿಲ್ಲಿ ಫ್ಲೇಕ್ಸ್ ಅಲ್ಲ, ಇದು ಚಿಲ್ಲಿ ಪೌಡ್ರ್ ಬರೋದೇ ಇಲ್ಲಿ ಹಿಂಗೆ ಚೆನ್ನಾಗಿ ಹಿಂಗೆ ಚಿಲ್ಲಿ ಪೌಡ್ರ್ ಹಾಕೊಂಡು ತಿನ್ನೋದು. ಫುಲ್ ಪೌಡ್ರ್ ನಮ್ಮ ಥರ ಪೌಡ್ರ್ ಹಾಕೊಳ್ಳೋದು ಟೀ ಕಾಲ ಅಲ್ಲವಲ್ಲ, ಅವ್ರದ್ದೆಲ್ಲ ಇಷ್ಟೇ. ಸೊ ನೆಕ್ಸ್ಟ್ ಇದು ಚಾಕ್ಲೇಟ್ ಸೆಷನ್ನೇ. ಸೊ ಚಾಕ್ಲೇಟ್ ಸೆಷನ್ ಬಿಟ್ಟು ಬೇರೆ ಕಡೆ ಹೋಗೋಣ ಸ್ವಲ್ಪ. ಸೊ ಇದು ಚಿಪ್ಸ್ ಸೆಷನ್. ಇದು ಚಿಪ್ಸ್ ಸೆಕ್ಷನ್. ಚಿಪ್ಸ್ ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಂಡಿಯಾದಲ್ಲಿ ಸಿಗೋ ಥರ 10 ರೂಪಾಯಿ ಚಿಪ್ಸ್ ಪ್ಯಾಕೆಟ್ ಸಿಗಲ್ಲ. ಎಲ್ಲ ಇದು 200 ರೂಪಾಯಿ 300 ರೂಪಾಯಿ. ಇದು 200 ರೂಪಾಯಿ ಚಿಪ್ಸ್ ಪ್ಯಾಕೆಟು. ನಮ್ಮೂರಲ್ಲಿ ಹೋದ್ರೆ 15 ರೂಪಾಯಿ ಚಿಪ್ಸ್ ಪ್ಯಾಕೆಟ್ನ 200 ರೂಪಾಯಿ ಮಾಡಿರ್ತಾರೆ. ಅದಕ್ಕೆ ಡಿಪ್ಸ್ ಇವೆಲ್ಲ ಮೈನೀಸ್ ಕೊಡ್ತಾರೆ ಹತ್ರ ಮೀಡಿಯಮ್ ಅಂತ 139 ಅಂದರೆ 130 ರೂಪಾಯಿ ನೋಡಿ. ಇದೆಲ್ಲ €1. ಇದೆಲ್ಲ ಚಿಕ್ಕದಂದರೆ ಇಲ್ಲೇ ಸ್ಮಾಲೆಸ್ಟ್ ಇಲ್ಲಿ 5 ರೂಪಾಯಿ ಬ್ಯಾಂಗ್ಳೂರಲ್ಲಿ. 5 ರೂಪಾಯಿ ಇದ್ದಂಗೆ ಇವ್ರು €1 ಇಷ್ಟೇ ಸಿಗೋದು ನಮಗೆ. ಡ್ರಿಂಕ್ಸ್ ಅಂತೆ. ಆಮೇಲೆ ಚೀಟೋಸ್ ಇವೆಲ್ಲ ಎಲ್ಲ €1 ಇವೆಲ್ಲ. ಅದು ಆಫರಲ್ಲಿ €1. ಆ್ಯಕ್ಚುಲಾಗಿ €2 ಇವೆಲ್ಲ. ಇನ್ನೇನು ಎಕ್ಸ್ಪೈರಿ ಆಗ್ತಿದೆ ಅನ್ನೋ ಟೈಮಲ್ಲಿ ಆಫರ್ ಹಾಕ್ಬಿಡ್ತಾರೆ. ಪ್ರಿಂಗಲ್ಸ್ ಥರ ಇದು ಇವ್ರಿಗೆ ಲೋಕಲ್ ಬ್ರ್ಯಾಂಡು ಹೋಮೋ ಬಾರ್ ಅಂತೆ. ಆಮೇಲೆ ಪಾಪ್ಕಾರ್ನ್
ನೋಡಿ ಪಾಪ್ಕಾರ್ನ್ಸ್. 5 ರೂಪಾಯಿ ಪಾಪ್ಕಾರ್ನ್ನ 300 ರೂಪಾಯಿಗೆ ಮಾರ್ತಾರೆ ಇವರು. ಅದು ಫ್ಲೇವರ್ಡು ಕ್ಯಾರಮಲ್ ಫ್ಲೇವರ್ ಅಂತ 300 ರೂಪಾಯಿ ಅಂತ ಪಾಪ್ಕಾರ್ನ್. ಅದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾಪ್ಕಾರ್ನ್ಗೆ ಬೇರೆ ಬೇರೆ ಪಾಪ್ಕಾರ್ನ್ಗಳಿದೆ, ಡಿಫ್ರೆಂಟ್ ಫ್ಲೇವರ್ಡು. ಕ್ಯಾರಮಲ್ಲು ಇದು ಕ್ಯಾರಮಲ್ಲು, ಇದು ಸಾಲ್ಟು, ಆ ಥರ ಇಟ್ಟಿರ್ತಾರೆ ಇವರು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಚಾಕ್ಲೇಟ್ಸು. ಈ ಥರ ಒಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಚಾಕ್ಲೇಟ್ಸ್ ಇರುತ್ತೆ ಇಲ್ಲಿ ನೋಡಿ. ಇದು ಫುಲ್ಲಿ ಚಾಕ್ಲೇಟ್. ಇದು ಸಿಪ್ಸೇಷನ್ ಹಲವಾರು ಥರದ ಪ್ರಿಂಗಲ್ಸ್. ಇದು ಪ್ರಿಂಗಲ್ಸ್ ಸಿಗುತ್ತೆ. ಇದು ಪಿಜ್ಜಾ ಫ್ಲೇವರು, ಇದು ಹಾಟ್ ಬಾರ್ಬಿಕ್ಯೂ ಫ್ಲೇವರು, ಇದು ಸ್ವೀಟ್ ಅಂತ ಯಾವುದೋ ಫ್ಲೇವರ್ ಇದೆ, ಇದು ಕ್ರೀಮ್ ಆನಿಯನ್, ಆಮೇಲೆ ಚೀಸಿ ಫ್ಲೇವರ್ ಇದೆ. ತುಂಬ ವೆರೈಟೀಸ್ ಆಫ್ ಪ್ರಿಂಗಲ್ಸ್ ಸಿಗುತ್ತೆ. ಇದು ಒಂದು ಲಿಕ್ವಿಡ್ ಚಾಕ್ಲೇಟ್ಸು. ಇದು ಒಂದು ಆಲ್ಕೋಹಾಲಿಕ್ ಮಿಕ್ಸ್ ಚಾಕ್ಲೇಟ್ಸ್. ಇದು 700 ರೂಪಾಯಿ. ಒಳಗಡೆ ಆಲ್ಕೋಹಾಲ್ ಇರುತ್ತೆ. ಅದು ರೈಸ್ ಪ್ಯಾಕೆಟ್ಸ್. ಇದು 100 ರೂಪಾಯಿ. 100 ರೂಪಾಯಿಗೆ ಅರ್ಧ ಕೆ ಜಿ ಅಕ್ಕಿ ಇವೆಲ್ಲ. ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೋನಾ ಮಸೂರಿ, ಇದು ಬೇರೆ ಬೇರೆ ಥರ ಬ್ರೌನ್ ರೈಸ್. ರೈಸ್ ಇದೆ. ಆ್ಯಕ್ಚುಲಿ ನ್ಯಾಚುರಲ್ ಅಂತ ಬಯೋ ಅಂತ ಹಾಕಿರ್ತಾರೆ, ಬ್ರೌನ್ ರೈಸು. ಆಮೇಲೆ ಎಲ್ಲ ರೈಸ್ ಸೆಕ್ಷನ್. ಇದು ಬಾಸುಮತಿ ರೈಸ್. ಇದು ನೋಡಿ ಬಾಸುಮತಿ ರೈಸ್. ಅಕ್ಕಿ ತಿನ್ನಲ್ಲ ಅಂದ್ಬಿಟ್ಟು 100 ಗ್ರಾಮ್ ಪ್ಯಾಕ್ ಮಾಡಿರ್ತಾರೆ. ಆಮೇಲೆ ಬೇಳೆಗಳು ಇವ್ರದ್ದು ಏನೋ ಬೇಳೆ ಇದು ಆರೆಂಜು. ಹಾಯ್, ನಮ್ದಲ್ಲೂ ಇದೆ ಅದು ಕಣ. ಪಿಂಕ್ ರೈಸ್ ಇದು ನೋಡಿ ಫಸ್ಟ್ ಟೈಮ್ ಇದೆ ನಾನು ರೈಸ್. ನಾನು ಫಸ್ಟ್ ರೈಸು. 500 ರೂಪಾಯಿ. ರೋಸಾ ರೈಸ್ ಅಂತಿದೆ 500 ರೂಪಾಯಿ. ಆಮೇಲೆ ಸೊ ರೈಸ್ ಸೆಕ್ಷನ್ ಇಷ್ಟೇ. ಇಲ್ಲೊಂದು ಇದಿದೆ, ಗೋಧಿ ನೋಡಿ. ಗೋಧಿ ಸಿಗುತ್ತೆ ಇಲ್ಲಿ. ವೀಟ್ ಬ್ರೆಡ್ ಮಾಡ್ಕೊಳ್ಳೋಕ್ಕೆ, ಇವರೇ ತೊಗೊಂಡೋಗಿ ಮಾಡ್ಕೊಳ್ಳೋಕ್ಕೆ ವೀಟ್ ಇದೆ 500 ಗ್ರಾಮು 200 ರೂಪಾಯಿ. ಆಮೇಲೆ ಇಲ್ಲ ಕಸ್ಟರ್ಡ್ಸ್. ಅವೆಲ್ಲ ಕಸ್ಟರ್ಡ್ ಪೊಟ್ಯಾಟೊ, ಅದು ಸ್ಮ್ಯಾಶ್ ಪೇಸ್ಟ್, ಇವೆಲ್ಲ ಇದನ್ನೆಲ್ಲ ಬಿಸಿನೀರಿಗೆ ಹಾಕೊಂಡು ತಿನ್ನೋದು. ಶುಗರ್ ಇದೆಲ್ಲ, ಇದು ಶುಗರು, ಪೌಡರ್ ಶುಗರ್. ಇಲ್ಲಿ ಕ್ರಿಸ್ಟಲ್ ಸಿಗಲ್ಲ. ಕೆಜಿ ಪೌಡ್ರ್ ಇವೆಲ್ಲ 80 ರೂಪಾಯಿ ಕೆಜಿ. ಅದೊಂದು ಪ್ಯಾಕೆಟ್ 80 ರೂಪಾಯಿ. ಕ್ರಿಸ್ಟಲ್ ಸಿಗಲ್ಲ, ಫುಲ್ ಪೌಡರ್ ಶುಗರ್ಸ್ ಇಲ್ಲೆಲ್ಲ. ಆಮೇಲೆ ಇದೆಲ್ಲ ಶುಗರ್ ಕೇನ್ ಶುಗರ್. ಇದು ನಮ್ಮನೇಲಿ ಯೂಸ್ ಮಾಡ್ತೀವಲ್ಲ ಆ ಥರ ಶುಗರ್ ಕೇನ್. ಇದು ಶುಗರ್ ಮಾಡಿರೋದು. ಅದು ಬಂದು ಪ್ರೈಸ್ ಬಂದು 100 ರೂಪೀಸ್. ನಿಮಗೆ ಪ್ರೀಮಿಯಮ್ ಶುಗರ್ ಅಂತ ಬರುತ್ತೆ, ಅದು ಬಂದು 1000 ರೂಪೀಸ್. ಇದು ಪ್ರೀಮಿಯಮ್ ಶುಗರ್ ಅಂತ. ಇದು ಇದೆಲ್ಲ ಸಾಲ್ಟ್. ಇದೆಲ್ಲ ಸಾಲ್ಟ್. ಇವೆಲ್ಲ ಸಾಲ್ಟು. ಇದು ಕಲ್ಲುಪ್ಪು. ಇದು ಕಲ್ಲುಪ್ಪೆ 100 ರೂಪಾಯಿ. 100 ರೂಪಾಯಿಗೆ ಅರ್ಧ 1 ಕೆಜಿ. ಇದು ಇದೆಲ್ಲ ಪೌಡ್ರ್ ಸಾಲ್ಟು. ಇದೆಲ್ಲ ಚೀಪ್ ಇವೆಲ್ಲ ಸಾಲ್ಟ್ಗಳು. ಇವೆಲ್ಲ ಕಡಿಮೆ ಇವೆಲ್ಲ ಸಾಲ್ಟು. 80 ರೂಪೀಸ್, 90 ರೂಪೀಸ್. 90 ರೂಪೀಸ್ ಸಾಲ್ಟ್ ಇದೆಲ್ಲ. ಇದು ವೀಟ್ ಶುಗರ್. ಇದು ವೀಟ್ ಶುಗರ್. ಇದು ನೋಡಿ, ವೀಟಿಂದ ಮಾಡಿರೋ ಶುಗರ್. ಇದು ಇದು ಪಿಂಕ್ ಕ್ರಿಸ್ಟಲ್ ಶುಗರ್. ಇದು ರೋಸ್ ಇದಂತ. ಇದನ್ನು ಓಪನ್ ಮಾಡಿ ಟ್ವಿಸ್ಟ್ ಮಾಡಿದ್ರೆ ಶುಗರ್ ಕನ್ವರ್ಟ್ ಆಗಿ ಬೀಳುತ್ತೆ ಪುಡಿ ಪುಡಿಯಾಗಿ. ಇದು ಪಿಂಕ್ ಸಾಲ್ಟ್ ಪೌಡರ್ಡೇ ಸಿಗುತ್ತೆ. ಇದನ್ನು ಇದ್ರ ಪ್ರೈಸೇ 400 ರೂಪಾಯಿ. ಸೊ ನೆಕ್ಸ್ಟ್ ಇದೆಲ್ಲ ಹಾರ್ಪಿಕ್, ಏರಿಯಲ್ ಹಾರ್ಪಿಕ್ ಬಂದ್ಬಿಟ್ಟಿದ್ದು ನೋಡಿ 1900 ರೂಪೀಸ್. ಇದು ಚಿಕ್ಕ ಮಕ್ಳು ಏರಿಯಾ. ಇದು ಚಿಕ್ಕ ಮಕ್ಳಿಗೆ ಏನೇನು ಬೇಕು. ಬಾಯಿಗೆ ಹಾಕ್ತಾರಲ್ಲ ನೋಡ್ಕೊಳ್ಳಿ, ಇಲ್ಲೇ ಬಾಯಿಗೆ ಹಾಕ್ತಾರೆ. ನಿಪ್ಪಲ್ ಇದು ಸರ್ಲ್ಯಾಕ್, ಅದು ಇದೆಲ್ಲ 200 ರೂಪಾಯಿ ನೋಡಿ. ಇದು ಎಲ್ಲ ಬಯೋ ಒಂದು ಹಾಕಿರೋದೆಲ್ಲ ಫುಲ್ಲಿ ಏನಂದ್ರೆ ನ್ಯಾಚುರಲ್. ಇದು ಟಿಶ್ಯೂ ಪೇಪರ್ ಸೆಷನ್ ಇಲ್ಲಿ, ಯಾಕಂದರೆ ನೀರಿಲ್ವಲ್ಲ, ಗೊತ್ತಲ್ಲ. ನೀರಿಲ್ದೆಲ್ಲ ದೇಶಕ್ಕೆ ಬಂದರೆ ಹಿಂಗೆ ಇವೆಲ್ಲ ಟಿಶ್ಯೂ ಪೇಪರ್ ನೋಡಿ 200 ರೂಪಾಯಿ, 300 ರೂಪಾಯಿ. ಎಲ್ಲ ಟಿಶ್ಯೂ ಪೇಪರಲ್ಲೂ ಸ್ಟ್ಯಾಂಡರ್ಡ್ ಟಿಶ್ಯೂ, ಲೋಕಲ್ ಟಿಶ್ಯೂ ಅಂತ ಇರುತ್ತೆ. ಸೊ ಇದು ಪೇಸ್ಟ್ ಸೆಷನ್. ಎಲ್ಲ ಪೇಸ್ಟ್, ಡಿಫ್ರೆಂಟ್ ಟೈಪ್ ಆಫ್ ಪೇಸ್ಟ್. ಅಲ್ಲಿ ನೋವು ಬಂದರೆ ಕಣ್ಣು ಡ್ರಾಪ್ಸು ಎಲ್ಲ ಮೆಡಿಸನ್ ಎಲ್ಲ ಇಟ್ಬಿಟ್ಟಿರ್ತಾರೆ ನೋಡಿ. ಇದೊಂದು ಟೂತ್ ಪೇಸ್ಟ್ ಇವ್ರದೆ 400 ರೂಪೀಸ್, 300, 500, 600, 200. ಬ್ರಷ್ಗಳು ನೋಡಿ 300 ರೂಪಾಯಿ. ಇದೊಂದು ಬ್ರಷ್ 300 ರೂಪಾಯಿ. ಇದೊಂದಿದೆ ನೋಡಿ. ಇದೊಂದು ಏನು ಡಿಫ್ರೆಂಟ್, ಏನು ಎಕ್ಸ್ಟ್ರಾ ಇದೆ ಗೊತ್ತಿಲ್ಲ ಇದರಲ್ಲಿ. ಈ ಬ್ರಷು 300 ರೂಪಾಯಿ. ಸೊ ಮೌತ್ ಫ್ರೆಶ್ನರ್. ಇದು ನೋಡಿ, ಮೌತ್ ಫ್ರೆಶ್ನರ್. ಇದು ಏನೋ ಒಂಥರ ಡಾಕ್ಟರ್ ಸಜೆಷನ್ ಮೌತ್ ಫ್ರೆಶ್ನರ್. ಇದು 600 ರೂಪಾಯಿ. ಇದೆಲ್ಲ ಹ್ಯಾಂಡ್ ವಾಶ್. ಇದೆಲ್ಲ ನಿಮಗೆ ಜಿಮ್ಗೆ ಹೋಗೋರಿಗೆ ಪ್ರೋಟೀನ್ ಬಾರ್ಸ್, ಕ್ರಿಯೇಟಿನ್ ಮತ್ತು ವೇ ಪ್ರೋಟೀನ್ ಎಲ್ಲ ಇದೆ.
ಇದು ಫುಲ್ ಆಫ್ ಪ್ರೋಟೀನ್ ಬಾರ್ಸು. ಇದೆಲ್ಲ ಶ್ಯಾಂಪು, ಪರ್ಫ್ಯೂಮ್ ಸೆಷನ್. ಇದು ಪರ್ಫ್ಯೂಮ್ಸ್ ಎಲ್ಲ ಅಫೋರ್ಡಬಲ್, ಪರವಾಗಿಲ್ಲ. 200 ರೂಪಾಯಿ 300 ರೂಪಾಯಿಗಿದೆ ಇದೆಲ್ಲ ಪರ್ಫ್ಯೂಮ್, ಚೆನ್ನಾಗಿರೋ ಪರ್ಫ್ಯೂಮ್ಸು. ಆಫ್ಟರ್ ಶೇವ್ ಲೋಷನ್ ಇದು ಯಾರೋ ಖಾಲಿನೇ ಮಾಡ್ಬಿಟ್ಟು ಬೀಳಿಸ್ಬಿಟ್ಟು 300 ರೂಪಾಯಿ. ತುಂಬ ದೊಡ್ಡದಿದೆ ಕಾಫ್ಲ್ಯಾಂಡ್ ಇದು. ಇಲ್ಲಿ ಎಲ್ಲ ಸ್ವಲ್ಪ ಪರವಾಗಿಲ್ಲ, ಇಲ್ಲಿ ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ. ಇದು ಶ್ಯಾಂಪು ಸೆಷನ್. ಸೊ ಬೇಸಿಕಲಿ ಆ್ಯಕ್ಚುಲಿ ನನಗೆ ಯಾವತ್ತೂ ಬಂದಿಲ್ಲ, ಫಸ್ಟ್ ಟೈಮ್ ಬರ್ತಾರೆ ನೋಡೋಕ್ಕೆ. ಇದು ಇದು ರೆಡ್ ಲೇಬಲ್ ಅಂತ. ರೆಡ್ ಲೇಬಲ್ ಬಂದ್ಬಿಟ್ಟು 1500. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ವ್ಯಾಲೆಂಟೈನ್ಸ್ ನಾನು ಇಲ್ಲಿ ಬಂದೆ ಇವಾಗ ಫಸ್ಟ್ ಟೈಮ್ ಅಲ್ಲ. ಬಕಾಡಿ, ಡಿಫ್ರೆಂಟ್ ಕೈಂಡ್ಸ್ ಆಫ್ ವೋಡ್ಕಾಸ್ ಎಲ್ಲ ನೋಡಿ. ಬುಲ್ಡಾಗ್ ಅಂತ ಯಾವುದೋ ಒಂದಿದೆ, ಅದರದ್ದು 2200 ರೂಪಾಯಿ. ಜಾಗ್ ಮಿಷರ್ ಅದೊಂದು 7300 ರೂಪಾಯಿ. 730 ರೂಪಾಯಿ ಸಾರಿ 730 ರೂಪಾಯಿ, 7030 ಅಲ್ಲ. ಅವೆಲ್ಲ ನಾರ್ಮಲ್. ಸೈಡಲ್ಲಿ ಏನಾದ್ರು ಇದು ಪಾಕೆಟ್ ಚಿಕ್ಕದು. ಇಟ್ಕೊಂಡು ಹೋಗ್ಬೇಕು ಅಂದರೆ ಇವ್ಕೊಳ್ಳೋ 7000 ಅದು 600 ರೂಪಾಯಿ. ಇದೆಲ್ಲ ವೈನ್ಸು, ಡಿಫ್ರೆಂಟ್ ಕೈಂಡ್ಸ್ ಆಫ್ ವೈನ್ಸ್. ಎಲ್ಲ ವೈನಲ್ಲಿ ಫೇಮಸ್ ವೈನು. ಇದು ಶ್ಯಾಂಪಿಯನ್ ಥರ ವೈನು. ಎಷ್ಟದು 1000 ರೂಪೀಸ್. ಎಲ್ಲ ಬಾಟಲ್ ಸೆಷನ್ಸ್ ಇಲ್ಲಿ. ಜಿಮ್ಮಿ ಆ್ಯಪಲ್ ಫ್ಲೇವರ್ ಬಂದು ಗ್ರೀನ್ ಆ್ಯಪಲ್ ಫ್ಲೇವರು, ನೋಡಿ. ಬ್ಲ್ಯಾಕ್ ಚೆರಿ, ಹನಿ, ಆಮೇಲೆ ಬೋರ್ಬಾನ್, ಜಿಮ್ಯಾಮ್. ಜಿಂಬೆನ್. ಅದು ಬಂದು 21 ಯೂರೋ ಅಂದರೆ 7 ವರ್ಷ ಹಳೇದಿದು. 20 ಇದಕ್ಕೆ ಇದು 22 ಯೂರೋ ಅಂದರೆ ಹಳೇದಾಗಿದೆಯಲ್ಲ. 2100 ರೂಪಾಯಿ. ಫ್ಲೇವರ್ಡ್ ಮಿಕ್ಸ್ ಫ್ರೂಟ್ ಫ್ಲೇವರ್ ಇದು. ಇದು 3700 ರೂಪಾಯಿ. ಇಲ್ಲೆಲ್ಲ ಇದು ಫೇಮಸ್, ತುಂಬ ಕಾಸ್ಟ್ಲಿ ಎಣ್ಣೆ ಅಂದರೆ ಇದೆ. ನೆಕ್ಸ್ಟ್ ಇಲ್ಲೆಲ್ಲ ನಾರ್ಮಲ್ ಇದು ಫುಲ್ಲಿ ವೈನ್ ಸೆಷನ್. ಇದು ಎಲ್ಲ ಕಾಸ್ಟ್ಲಿಯೆಸ್ಟ್ ವೈನ್ಗಳಿಲ್ಲಿರೋದು. ಇಲ್ಲೂ ಬೈ ಅಂತ ಹಾಕೋರೆ, ನ್ಯಾಚುರಲ್ ಅಂತ ಇವೆಲ್ಲ. 700 800 ಕಾಳೆ ರೂಪಾಯಿ. ತುಳಿಯೋದನ್ನ ನೀಟಾಗಿ ಪ್ಲಾಸ್ಟಿಕ್ ಕವರ್ ಹಾಕೊಂಡು ತುಳಿದು ಮಾಡಿರ್ತಾರೆ. 400 500. ಇದು ಯಾವುದೋ 2900 ರೂಪಾಯಿ ಅಂತೆ ವೈನ್ಗೆ. ಇದು 3000 ರೂಪಾಯಿ ವೈನ್ ಇದು. ಇದು ಏನು ಸ್ಪೆಷಲ್ ನೋಡಪ್ಪ ಅದು. ಇದು ಮನೇಲಿ ಹಾಕೋರೆ ಎಲ್ಲ ವೈನ್. ಇದು ಶ್ಯಾಂಪೇನ್ ಆ್ಯಂಡ್ ವೈನ್. ಚಾಂಪಿಯನ್ಸ್ ಇವೆಲ್ಲ. ತುಂಬ ಕಲೆಕ್ಷನ್ಸ್ ಇದೆ, ತುಂಬ ಅಂದರೆ ತುಂಬ ಇದೆ. ಇದು ಎಲ್ಲ ಅಷ್ಟೇ, ಇವೆಲ್ಲ ಚಾಂಪಿಯನ್ಸ್. ಎಲ್ಲ ಶ್ಯಾಂಪಿಯನ್. ಇಲ್ಲಿರೋದೆಲ್ಲ ಶ್ಯಾಂಪಿಯನ್. ಸೊ ಇಲ್ಲಿಗೆ ಆಲ್ಕೋಹಾಲ್ ಸೆಷನ್ ಮುಗೀತು. ಇದೆಲ್ಲ ಜ್ಯೂಸ್ ಸೆಷನ್ಸ್. ಇದೆಲ್ಲ ಪ್ರಿಸರ್ವೇಟಿವ್ಸು, ಎಲ್ಲ ಪ್ರಿಸರ್ವ್ ಮಾಡಿರ್ತಾರೆ. ನೀವು ತೊಗೊಂಡೋಗಿ ಉರಿಯೋ ಐಸ್ ಕ್ರೀಮ್ ಎಲ್ಲ ಪ್ರಿಸರ್ವ್ ಮಾಡಿರ್ತಾರೆ. ಇದೆಲ್ಲ ತೊಗೊಂಡೋಗಿ ಡೈರೆಕ್ಟ್ ಮಾಡ್ಕೊಳ್ಳೋದು. ನೋಡಿ ಎಲ್ಲ ಮಿಕ್ಸ್ ತರಕಾರಿ ಸಾಂಬಾರು ಮಾಡ್ಕೊಬೇಕಂದ್ರೆ 300 ರೂಪಾಯಿ ಕೊಟ್ಬಿಟ್ಟಿದೆ. ಬಟಾಣಿ, ಕ್ಯಾರೆಟು, ಕಾಲಿಫ್ಲವರು ಮಿಕ್ಸ್ ಮಾಡಿ ಹಾಕಿರ್ತಾರೆ. ಆಮೇಲೆ ಇದು ನ್ಯಾಚುರಲ್ ಅಂತ ಬಯೋ ಅಂತ ಇದ್ರೆ, ಕಾಫ್ನೆಟ್ ಅವ್ರು ಮಾತ್ರ ಬಯೋ ಅಂತ ಮಾಡೋದು. ಅದು 270 ರೂಪಾಯಿ. ಇದು ಬೀನ್ಸ್, ಕ್ಯಾಬೇಜ್, ಪೊಟ್ಯಾಟೊ ಎಲ್ಲ ಮಿಕ್ಸು. ಇದೆಲ್ಲ 400 ರೂಪಾಯಿ 500 ರೂಪಾಯಿ. ಸ್ಪಿನಾಚ್ ಮತ್ತು ಮಶ್ರೂಮ್ನು ಬಿಡಿಸಿ ಕಟ್ ಮಾಡಿ ಮಿಕ್ಸ್ ಮಾಡಿದ್ದಾರೆ. ಇದು ಬಂದು ಪ್ರಿಸರ್ವೇಟಿವ್ಸ್, ಕೇಕ್ಸ್, ಬನ್ಸ್, ಬ್ರೆಡ್ಸು, ಔರ್ ಟೈಪ್ ಆಫ್ ಬ್ರೆಡ್ಸ್. ಇದೆಲ್ಲ ಪ್ರಿಸರ್ವೇಟಿವ್ಸು. ಇದೆಲ್ಲ ಪಿಜ್ಜಾಸು ತೊಗೊಂಡೋಗಿ ಡೈರೆಕ್ಟ್ ಓವನ್ಗೆ ಹಾಕೊಳ್ಳೋದು. ಇದೆಲ್ಲ ಸುಮ್ಮನೆ ಓವನಲ್ಲಿ ಇಟ್ಟರೆ ಆಯ್ತು, ಇದೆಲ್ಲ ಆಗೋಗುತ್ತೆ. 15 ನಿಮಿಷ ಇಟ್ಟರೆ ಮುಗಿತು. 300 ರೂಪಾಯಿ. ಅದು ಚಿಲ್ಲಿ ಫ್ಲೇವರ್ ಇದು. ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಜ್ಜಾಸ್ ಇದೆ ಇಲ್ಲಿ. ಮಿನಿ ಪಿಜ್ಜಾ ಅಂತ ಇದು. ಇದರಲ್ಲಿ ಒಂದಷ್ಟು 12 ಇರುತ್ತೆ ಇದರೊಳಗಡೆ. ಮಿನಿ ಪಿಜ್ಜಾ ಅಂತ ಏನಿಲ್ಲ, ಇದರೊಳಗಡೆ ಬರೀ ಚೀಸು ಮತ್ತು ಸ್ಪಿನಾಚ್ ಅಷ್ಟೇ ಇರೋದು ಇದರಲ್ಲಿ. ಇದೆಲ್ಲ ಫ್ರೆಂಚ್ ಫ್ರೈಸ್ ಮತ್ತು ನಾರ್ಮಲ್ ಫ್ರೈಸ್ಗಳು. ಇವೆಲ್ಲ ಇದು ವೆಜ್ಜಸ್. ಇದು ಸ್ಮೈಲೀಸ್ ಇಲ್ಲಿದೆ, ಸ್ಮೈಲೀಸ್ ಇವೆಲ್ಲ. ಆಮೇಲೆ ಫ್ರೆಂಚ್ ಫ್ರೈಸ್ ಇದು. ಇದು ಪಿಜ್ಜಾಸು. ನೆಕ್ಸ್ಟ್ ಇದೆಲ್ಲ ರೆಡ್ ಬಲ್ ಜ್ಯೂಸ್ ಸೆಷನ್ಸ್, ಫುಲ್ಲು 10 ಜ್ಯೂಸ್ಗಳು. ಇದು ಜ್ಯೂಸು, ಇದು ಐಸ್ ಕ್ರೀಮು. ಇಲ್ಲಾಂದರೆ ಇದೆಲ್ಲ ಇಲ್ಲಿ
ನೀರು ಕುಡಿಬೇಕಂದ್ರೆ 250 ರೂಪಾಯಿ ಕೊಡಬೇಕು, ಬಿಯರ್ ಕುಡಿಬೇಕಂದ್ರೆ 80 ರುಪೀಸು ಕೊಡ್ತಾರೆ. ಇದೆಲ್ಲ ಬರೀ 80 ರುಪೀಸ್ ಬಿಯರು, ಎಲ್ಲ ಕೇಸ್ ಗಟ್ಟಲೆ ತೊಗೊಂಡೋಗ್ತಾರೆ ಮನೆಗೆ. ಕೇಸ್ ತೊಗೊಂಡ್ರೆ ನಿಮಗೆ 200 ರೂಪಾಯಿಗೆ ಕೇಸ್ ನೋಡಿ ಸಿಗುತ್ತೆ. ಇದು ಎಲ್ಲ ರೇಟ್ಸ್ ಹಾಕಿದ್ದಾರೆ ನೋಡಿ. 8 ಯೂರೋ ಅಂದರೆ 800 ರೂಪಾಯಿಗೆಲ್ಲ ಕೇಸು ನೋಡಿ. ಇದೆಲ್ಲ 74 ರೂಪಾಯಿ ಇದು ಒಂದು ಬೀರು, ಇದೆಲ್ಲ 74 ರೂಪಾಯಿ. ಕೇಸ್ ಇದು 13 ಯೂರೋ ನೋಡಿ. ವಾಟರ್ ಬಾಟಲ್ ಬಂದ್ಬಿಟ್ಟು 200 ರೂಪಾಯಿ. ಎಲ್ಲ ಫುಲ್ ಬಿಯರ್ ಸೆಷನ್ಸ್ ಇದು. ಇದೆಲ್ಲ ಪೆಟ್ಸ್ಗೆ ಫುಡ್ ಇದು. ಪೆಟ್ ಫುಡ್ಸ್, ಕ್ಯಾಟ್. ಇಲ್ಲಿ ತುಂಬ ನಾಯಿ ಬೆಕ್ಕೆಲ್ಲ ಸಾಕ್ತಾರೆ. ಎಲ್ಲ ಕಡೆ ಅಲೋನ್ಸ್ ಇರುತ್ತೆ. ಟ್ರೈನಿಂದ ಹಿಡ್ದು ಬಸ್ಸಲ್ಲಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಅಬ್ಜೆಕ್ಷನ್ ಇಲ್ಲ ಇಲ್ಲಿ, ಎಲ್ಲ ಅದು ಇದು ನಾಯಿದು. ಅಲ್ಲಿ ಬೆಕ್ಕೂಟಲ್ಲಿ ಅಂತ ಎಲ್ಲ ಪೆಡಿಗ್ರೀಸ್. ಮತ್ತೆ ಟ್ರೈ ಮಾಡೋ. ಇದೆಲ್ಲ ಬಂದು ಡಾಗ್, ಇದು ರ್ಯಾಬಿಟ್ಸ್ದು ಊಟ 300 ರೂಪಾಯಿ. ಇದೆಲ್ಲ ಜ್ಯೂಸ್ಗಳು. ಇದು ಐಸ್ ಕ್ರೀಮ್ಸ್. ಒಂದೆಲ್ಲ ಸಿಗೋದು ಐಸ್ ಕ್ರೀಮಲ್ಲಿ ಬಾಕ್ಸೇ ತೊಗೊಬೇಕು. ಇದು ಇಂಡಿಯನ್ ಬಿಯರ್ ಥರ ಇದು 130 ರೂಪಾಯಿ. ಮತ್ತು ಇದು ಸೆಲ್ಫ್ ಚೆಕ್-ಇನ್ಸ್, ನಾವೇ ಬಿಲ್ ಮಾಡ್ಕೊಳ್ಳೋದು ಇದು. ಇದೆಲ್ಲ ಲೈನ್ ನಿಂತಿರೋದಿರೋ ಸೆಲ್ಫ್ ಬಿಲ್ಲಿಂಗೆ. ಅವರೇ ತೊಗೊಂಡೋಗಿ ಅಲ್ಲಿ ಬಿಲ್ ಮಾಡಿಕೊಂಡು ಕಾರ್ಡಲ್ಲಿ ಪೇ ಮಾಡ್ಬಿಟ್ಟು ತೊಗೊಂಡೋಗ್ಬೋದು. ಇದು ಫುಲ್ ಕಾಫ್ಲ್ಯಾಂಡ್, ಇದು ಇಷ್ಟೇ ಕಾಫ್ಲ್ಯಾಂಡು. ಸೊ ಇಲ್ಲಿಂದ ಕಾಫ್ಲ್ಯಾಂಡ್ ಎಂಡ್ ಆಯಿತು. ಬೇಕಾಗಿರೋ ಬಸ್ ಇದೆ 172 ಅಂತ, ಇಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ ಗೈಸ್ ಮನೆ ಹತ್ರ ಬಂದ್ವಿ. ಇವತ್ತು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ಕಂಟೆಂಟ್ ಬೇಕು ಕಮೆಂಟ್ ಮಾಡಿ. ಸೊ ಎವ್ರಿ ಸ್ಯಾಟರ್ಡೆ ಸಂಡೇ ಕಂಟೆಂಟ್ ಮಾಡ್ತಾ ಇರ್ತೀವಿ. ನಾಳೆ ಇನ್ನೊಂದು ಕಂಟೆಂಟ್ ಜೊತೆ ಐಲ್ ಬಿ ಬ್ಯಾಕ್. ಬಾಯ್ ಗೈಸ್.